ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನು ಅಂತಂದರೆ, ಜಿ ಡಿ ಎಸ್ ವೇಕೆನ್ಸಿ ಕರೆದಿದ್ರು. ನೀವೆಲ್ಲರೂ ತಿಳಿದಿರ್ಬೋದು, ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ ಜನವರಿ ಮಂತಲ್ಲಿ ಫೆಬ್ರವರಿ ಮಂತಲ್ಲಿ. ರಿಸಲ್ಟು ಫಸ್ಟ್ ಮೆರಿಟ್ ಲಿಸ್ಟನ್ನು ಬಂದಿತ್ತು. ಯಾವ ಡೇಟಿಗಪ್ಪ ಅಂತಂದರೆ ನೋಡ್ಬೋದು ನೀವು ಇಲ್ಲಿ 6th ಮಾರ್ಚ್ಗೆ ರಿಲೀಸ್ ಮಾಡಿದ್ರು. ಮತ್ತು ನಾವು ವಿಡಿಯೋ ಕೂಡ ಮಾಡಿದ್ವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಯಾವ ಥರ ಹೌ ಟು ಚೆಕ್ ರಿಸಲ್ಟು ಎಲ್ಲ ಡಿವಿಷನ್ದು ರಿಸಲ್ಟ್ನ ಬಿಟ್ಟಿದ್ರು ಅವರು. ನಾವೆಲ್ಲ ವಿಡಿಯೋ ಮಾಡಿದ್ವಿ ಇದ್ರ ಮೇಲೆ. ಏನಂತಂದರೆ ನೆಕ್ಸ್ಟು ಇವಾಗೆಲ್ಲ ಫಸ್ಟ್ ರಿಸಲ್ಟ್ ಬಂದಿದೆ. ಇನ್ನೂ ಯಾರ್ಯಾರ್ದು ಸೆಲೆಕ್ಟ್ ಆಗಿಲ್ಲ, ಅವ್ರಿಗೆ ಏನಪ್ಪ ಅಂತಂದರೆ ಸೆಕೆಂಡು ಅಥವಾ ಥರ್ಡ್ ಲಿಸ್ಟು ಬಿಡ್ತಾರಂತ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದನ್ನು ಯಾವಾಗ ಬಿಡ್ತಾರೆ ಏನು ಅಂತ ಮಾಹಿತಿ ನೋಡ್ಕೊತ ಹೋಗೋಣ ಇವಾಗ. ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ನೋಡ್ಬೋದು ನೀವು ಇಲ್ಲಿ. ಜಿ ಡಿ ಎಸ್ ಮೆರಿಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗಪ್ಪ ಅಂತಂದರೆ ಮಾರ್ಚ್ ಎಂಡಿಂಗ್ ಅಂದರೆ ಇದು ಲಾಸ್ಟ್ ವೀಕ್ ಇದೆಯಲ್ಲ, ಇವಾಗ ನಡೀತಿರೋದು ಲಾಸ್ಟ್ ವೀಕು. ಇವಾಗಾದರೂ ಬಿಡ್ಬೋದು, ಅಥವಾ ಸ್ಟಾರ್ಟಿಂಗ್ ವೀಕ್ಸ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್, ಮುಂದಿನ ತಿಂಗಳಲ್ಲಿ ಬಿಡ್ಬೋದು. ನೀವು ಕಂಟಿನ್ಯೂಸ್ ಆಗಿ ಜಿ ಡಿ ಎಸ್ ಏನು ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟ್ನ ಚೆಕ್ ಮಾಡ್ಕೊತಾ ಇರಬೇಕು. ನೀವು ಚೆಕ್ ಮಾಡಿದ ಮೇಲೆ ಅದರಲ್ಲಿ ರಿಸಲ್ಟ್ ಬಿಟ್ಟ ತಕ್ಷಣ ನಾವು ಏನು ಮಾಡ್ತೀವಿ, ವಿಡಿಯೋ ಮಾಡ್ತೀವಿ. ಯಾವ ಥರ ಚೆಕ್ ಮಾಡಬೇಕು, ಯಾವ್ಯಾವ ರಿಸಲ್ಟ್ ಬಿಟ್ಟಿದ್ದಾರೆ, ಯಾವ ಡಿವಿಷನ್ ಬಿಟ್ಟಿದ್ದಾರೆ, ಅವ್ರದ್ದೆಲ್ಲ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಇಷ್ಟೆಲ್ಲ ಆದಮೇಲೆ ನಾವು ಎಕ್ಸಾಕ್ಟ್ ಡೇಟ್ ತೋರಿಸ್ತೀವಿ. ಈ ವೆಬ್ಸೈಟಲ್ಲಿ ನೋಡುವ, ಗೂಗಲ್ ಬನ್ನಿ. ಜಿ ಡಿ ಎಸ್ ಸರ್ಚ್ ಮಾಡಿ, ಜಿ ಡಿ ಎಸ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಡೇಟ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ. ಇನ್ ದ 4th ವೀಕ್ ಆಫ್ ಮಾರ್ಚ್ ಅಂದರೆ ಇವಾಗ ನಡೀತಿರೋ ಲಾಸ್ಟ್ ವೀಕ್ ಆಫ್ ಮಾರ್ಚು, ಮತ್ತು ಆರ್ ಅರ್ಲಿಯರ್ ಇನ್ ದ ಏಪ್ರಿಲ್ ಅಂದರೆ ಸೆಕೆಂಡ್ ಮೆರಿಟ್ ಲಿಸ್ಟ್ನ ಏಪ್ರಿಲ್ ಅಥವಾ ಮಾರ್ಚ್ ಎಂಡಲ್ಲಿ ಬಿಡ್ತಾರೆ. ಕೆಳಗಡೆ ನೋಡ್ಬೋದು ನೀವು, ಚೆಕ್ ಮೋರ್ ಅಂತ ಹೊಡೆದ್ರೆ ರಿಲೀಸಿಂಗ್ ಟೈಮ್ ಎಕ್ಸ್ಪೆಕ್ಟೆಡ್ ಲಾಸ್ಟ್ ಮಾರ್ಚ್ ಆರ್ ಅರ್ಲಿ ಏಪ್ರಿಲು. ಪ್ರೊಸೆಸ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ವೈಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಅಂದರೆ ಆಲ್ರೆಡಿ ಫಸ್ಟ್ ಮೆರಿಟಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅವ್ರನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಇನ್ನು ಉಳಿದಿದ್ದು ಯಾರ್ಯಾರು ಆಗಿಲ್ಲ ಅಥವಾ ಇನ್ನೂ ಯಾರು ರಿಜೆಕ್ಟ್ ಮಾಡಿರ್ತಾರೆ ಜಾಬ್ನ, ಅಂಥವ್ರಿಗೆ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಚಾನ್ಸ್ ಕೊಡ್ತಾರೆ. ಸೆಲೆಕ್ಷನ್ ಬೇಸಿಸ್, ಮೆರಿಟ್ ಬೇಸ್ಡ್ 10th ಗ್ರೇಡ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇದೇನಪ್ಪ ಅಂತಂದರೆ ಮೇ ಬಿ ಸೆಕೆಂಡ್ ಲಿಸ್ಟ್ ಯಾವಾಗಪ್ಪ ಅಂದರೆ ಮಾರ್ಚ್, ಇವಾಗ ಆಲ್ರೆಡಿ ಇವತ್ತು 26th, ಮೇ ಬಿ ಏಪ್ರಿಲಲ್ಲಿ ಬಿಡ್ಬೋದು. ಥರ್ಡ್ ಲಿಸ್ಟ್ ಯಾವಾಗ ಬಿಡ್ತಾರಪ್ಪ ಅಂತಂದರೆ ನೋಡ್ಬೋದು ನೀವು ಇಲ್ಲಿ. ಥರ್ಡ್ ಲಿಸ್ಟು ಬಂದ್ಬಿಟ್ಟು ಇದು ಥರ್ಡ್ ಲಿಸ್ಟ್ ಇದಲ್ಲ. ಥರ್ಡ್ ಲಿಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ ಏನಿಲ್ಲ, ಸೆಕೆಂಡ್ ರಿಸಲ್ಟ್ ಬಿಟ್ಟಾದಮೇಲೆ ಒಂದು 15 to 20 ಡೇಸ್ ಬಿಟ್ವೀನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಥರ್ಡ್ ಮೆರಿಟ್ ಲಿಸ್ಟ್ ಕೂಡ ಬಿಡ್ತಾರೆ. ಅದನ್ನು ನಾವು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಏನು ನೆಕ್ಸ್ಟು ನೀವೇನು ಮಾಡ್ಬೇಕಂತಂದರೆ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು. ವೆಬ್ಸೈಟ್ಸ್ ಅಥವಾ ಯೂಟ್ಯೂಬಲ್ಲಿ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ನೋಡ್ಕೊತ ಇದ್ದರೆ ಒಳ್ಳೆಯದು. ಅಲ್ಲಿ ತನಕ ನೀವೇನು ಮಾಡ್ಬೇಕಂತಂದರೆ ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ, ಆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ನೀವು ಸರಿಯಾಗಿ ಕಾದಿಟ್ಕೊಳ್ಬೇಕು ಅಥವಾ ರೆಡಿ ಮಾಡಿ ಇಟ್ಕೋಬೇಕು. ಇವತ್ತಿನ ಇಷ್ಟು ವಿಡಿಯೋ ಆಗಿತ್ತು. ಇದೇ ಥರ ಕಂಟೆಂಟ್ ನಿಮಗೆ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಲು ಕೆ ಜಾಬ್ ಅಲರ್ಟ್ಸ್ ಅಂತ ಇದೆ. ಇದರಲ್ಲಿ ನಾವು ಕರ್ನಾಟಕ ಸ್ಟೇಟ್ದು
ಮತ್ತು ಸೆಂಟ್ರಲ್ ಗೌರ್ಮೆಂಟ್ದು ಎಲ್ಲ ಥರದ ಜಾಬ್ ಅಪ್ಡೇಟ್ಸ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾರಾದರೂ ಜಾಬ್ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡಿ, ಇನ್ನೊಂದು ವೀಕ್ ಅಥವಾ 10 to 15 ಡೇಸಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಚೆಕ್ ಮಾಡ್ಕೊಂಡು ತಿಳ್ಕೊಳ್ಳಿ. ಸೊ ಧನ್ಯವಾದಗಳು. ಸೊ ಮುಂದಿನ ಭೇಟಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗೋಣ.